ಉಡುಪಿಯ ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. ಬೆಂಗಳೂರು ಮೂಲದ ಡಾಕ್ಟರ್ ಶ್ರುತಿ ಬಲ್ಲಾಳ್ಗೆ ಈ ಪ್ರಶಸ್ತಿ ದೊರೆತಿರೋದು. ಮನಿಲಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ವಿದೇಶಿ ನೆಲದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ ಡಾಕ್ಟರ್ ಶ್ರುತಿ. ಪರಿಸರ ಕಾಳಜಿ ಸಾಧಿಸುವ ಛಲ ಅನ್ನುವ ವಿಭಾಗದಲ್ಲಿ ಅವಾರ್ಡ್ ದೊರೆತಿದೆ. 40 ದೇಶಗಳ ಸ್ಪರ್ಧಿಗಳನ್ನ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಹಿಂದಿಕ್ಕಿ ಈ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮನಿಲಾದಲ್ಲಿ ವಿಶೇಷ ಸ್ಪರ್ಧೆಯ ಆಯೋಜನೆ ಮಾಡಲಾಗಿತ್ತು. ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. 40 ಸ್ಪರ್ಧಿಗಳಿದ್ರು. ಆ 40 ಸ್ಪರ್ಧಿಗಳನ್ನು ಹಿಂದಿಕ್ಕಿ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಈ ಮಿಸಸ್ ಅರ್ತ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿದೇಶಿ ನೆಲದಲ್ಲಿ ಭಾರತದ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಇಂಟರ್ನ್ಯಾಷನಲ್ ಅಲ್ಲಿ ಮ್ಯಾರಿಡ್ ಫಸ್ಟ್ ವುಮೆನ್ ಆ್ಯಂಡ್ ದ ವಿನ್ನರ್. ಉಡುಪಿಯ ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. ಬೆಂಗಳೂರು ಮೂಲದ ಡಾಕ್ಟರ್ ಶ್ರುತಿ ಬಲ್ಲಾಳ್ಗೆ ಈ ಪ್ರಶಸ್ತಿ ದೊರೆತಿರೋದು. ಮನಿಲಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ವಿದೇಶಿ ನೆಲದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ ಡಾಕ್ಟರ್ ಶ್ರುತಿ. ಪರಿಸರ ಕಾಳಜಿ ಸಾಧಿಸುವ ಛಲ ಅನ್ನುವ ವಿಭಾಗದಲ್ಲಿ ಅವಾರ್ಡ್ ದೊರೆತಿದೆ. 40 ದೇಶಗಳ ಸ್ಪರ್ಧಿಗಳನ್ನ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಹಿಂದಿಕ್ಕಿ ಈ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮನಿಲಾದಲ್ಲಿ ವಿಶೇಷ ಸ್ಪರ್ಧೆಯ ಆಯೋಜನೆ ಮಾಡಲಾಗಿತ್ತು. ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. 40 ಸ್ಪರ್ಧಿಗಳಿದ್ರು. ಆ 40 ಸ್ಪರ್ಧಿಗಳನ್ನು ಹಿಂದಿಕ್ಕಿ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಈ ಮಿಸಸ್ ಅರ್ತ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿದೇಶಿ ನೆಲದಲ್ಲಿ ಭಾರತದ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಇಂಟರ್ನ್ಯಾಷನಲ್ ಅಲ್ಲಿ ಮ್ಯಾರಿಡ್ ಫಸ್ಟ್ ವುಮೆನ್ ಆ್ಯಂಡ್ ದ ವಿನ್ನರ್. ಉಡುಪಿಯ ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. ಬೆಂಗಳೂರು ಮೂಲದ ಡಾಕ್ಟರ್ ಶ್ರುತಿ ಬಲ್ಲಾಳ್ಗೆ ಈ ಪ್ರಶಸ್ತಿ ದೊರೆತಿರೋದು. ಮನಿಲಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ವಿದೇಶಿ ನೆಲದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ ಡಾಕ್ಟರ್ ಶ್ರುತಿ. ಪರಿಸರ ಕಾಳಜಿ ಸಾಧಿಸುವ ಛಲ ಅನ್ನುವ ವಿಭಾಗದಲ್ಲಿ ಅವಾರ್ಡ್ ದೊರೆತಿದೆ. 40 ದೇಶಗಳ ಸ್ಪರ್ಧಿಗಳನ್ನ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಹಿಂದಿಕ್ಕಿ ಈ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮನಿಲಾದಲ್ಲಿ ವಿಶೇಷ ಸ್ಪರ್ಧೆಯ ಆಯೋಜನೆ ಮಾಡಲಾಗಿತ್ತು. ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. 40 ಸ್ಪರ್ಧಿಗಳಿದ್ರು. ಆ 40 ಸ್ಪರ್ಧಿಗಳನ್ನ ಹಿಂದಿಕ್ಕಿ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಈ ಮಿಸಸ್ ಅರ್ತ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿದೇಶಿ ನೆಲದಲ್ಲಿ ಭಾರತದ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಇಂಟರ್ನ್ಯಾಷನಲ್ ಅಲ್ಲಿ ಮ್ಯಾರಿಡ್ ಫಸ್ಟ್ ವುಮೆನ್ ಆ್ಯಂಡ್ ದ ವಿನ್ನರ್. ಉಡುಪಿಯ ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. ಬೆಂಗಳೂರು ಮೂಲದ ಡಾಕ್ಟರ್ ಶ್ರುತಿ ಬಲ್ಲಾಳ್ಗೆ ಈ ಪ್ರಶಸ್ತಿ ದೊರೆತಿರೋದು. ಮನಿಲಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ವಿದೇಶಿ ನೆಲದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ ಡಾಕ್ಟರ್ ಶ್ರುತಿ. ಪರಿಸರ ಕಾಳಜಿ ಸಾಧಿಸುವ ಛಲ ಅನ್ನುವ ವಿಭಾಗದಲ್ಲಿ ಅವಾರ್ಡ್ ದೊರೆತಿದೆ. 40 ದೇಶಗಳ ಸ್ಪರ್ಧಿಗಳನ್ನ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಹಿಂದಿಕ್ಕಿ ಈ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮನಿಲಾದಲ್ಲಿ ವಿಶೇಷ ಸ್ಪರ್ಧೆಯ ಆಯೋಜನೆ ಮಾಡಲಾಗಿತ್ತು. ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. 40 ಸ್ಪರ್ಧಿಗಳಿದ್ರು. ಆ 40 ಸ್ಪರ್ಧಿಗಳನ್ನು ಹಿಂದಿಕ್ಕಿ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಈ ಮಿಸಸ್ ಅರ್ತ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿದೇಶಿ ನೆಲದಲ್ಲಿ ಭಾರತದ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಇಂಟರ್ನ್ಯಾಷನಲ್ ಅಲ್ಲಿ ಮ್ಯಾರಿಡ್ ಫಸ್ಟ್ ವುಮೆನ್ ಆ್ಯಂಡ್ ದ ವಿನ್ನರ್. ಉಡುಪಿಯ ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. ಬೆಂಗಳೂರು ಮೂಲದ ಡಾಕ್ಟರ್ ಶ್ರುತಿ ಬಲ್ಲಾಳ್ಗೆ ಈ ಪ್ರಶಸ್ತಿ ದೊರೆತಿರೋದು.
ಮನಿಲಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ವಿದೇಶಿ ನೆಲದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ ಡಾಕ್ಟರ್ ಶ್ರುತಿ. ಪರಿಸರ ಕಾಳಜಿ ಸಾಧಿಸುವ ಛಲ ಅನ್ನುವ ವಿಭಾಗದಲ್ಲಿ ಅವಾರ್ಡ್ ದೊರೆತಿದೆ. 40 ದೇಶಗಳ ಸ್ಪರ್ಧಿಗಳನ್ನ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಹಿಂದಿಕ್ಕಿ ಈ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮನಿಲಾದಲ್ಲಿ ವಿಶೇಷ ಸ್ಪರ್ಧೆಯ ಆಯೋಜನೆ ಮಾಡಲಾಗಿತ್ತು. ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. 40 ಸ್ಪರ್ಧಿಗಳಿದ್ರು. ಆ 40 ಸ್ಪರ್ಧಿಗಳನ್ನು ಹಿಂದಿಕ್ಕಿ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಈ ಮಿಸಸ್ ಅರ್ತ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿದೇಶಿ ನೆಲದಲ್ಲಿ ಭಾರತದ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಇಂಟರ್ನ್ಯಾಷನಲ್ ಮ್ಯಾರಿಡ್ ಫಸ್ಟ್ ವುಮೆನ್ ಆ್ಯಂಡ್ ದ ವಿನ್ನರ್. ಉಡುಪಿಯ ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. ಬೆಂಗಳೂರು ಮೂಲದ ಡಾಕ್ಟರ್ ಶ್ರುತಿ ಬಲ್ಲಾಳ್ಗೆ ಈ ಪ್ರಶಸ್ತಿ ದೊರೆತಿರೋದು. ಮನಿಲಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ವಿದೇಶಿ ನೆಲದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ ಡಾಕ್ಟರ್ ಶ್ರುತಿ. ಪರಿಸರ ಕಾಳಜಿ ಸಾಧಿಸುವ ಛಲ ಅನ್ನುವ ವಿಭಾಗದಲ್ಲಿ ಅವಾರ್ಡ್ ದೊರೆತಿದೆ. 40 ದೇಶಗಳ ಸ್ಪರ್ಧಿಗಳನ್ನ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಹಿಂದಿಕ್ಕಿ ಈ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮನಿಲಾದಲ್ಲಿ ವಿಶೇಷ ಸ್ಪರ್ಧೆಯ ಆಯೋಜನೆ ಮಾಡಲಾಗಿತ್ತು. ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. 40 ಸ್ಪರ್ಧಿಗಳಿದ್ರು. ಆ 40 ಸ್ಪರ್ಧಿಗಳನ್ನು ಹಿಂದಿಕ್ಕಿ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಈ ಮಿಸಸ್ ಅರ್ತ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿದೇಶಿ ನೆಲದಲ್ಲಿ ಭಾರತದ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಇಂಟರ್ನ್ಯಾಷನಲ್ ಮ್ಯಾರಿಡ್ ಫಸ್ಟ್ ವುಮೆನ್ ಆ್ಯಂಡ್ ದ ವಿನ್ನರ್. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ವೈಭವೋತ್ಸವ ಇತ್ತು. ನಾಳೆ ನಾಡಿದ್ದು 2 ದಿವಸ ಮನೋರಂಜನೆ ಕಾರ್ಯಕ್ರಮ ಇದೆ. ಈ 14ನೇ ವರ್ಷದ ಕಾರ್ಯಕ್ರಮ ಇದೇ ಥರ ನಾವು ಪ್ರತಿ ವರ್ಷವೂ ನಡೆಸ್ಕೊಂಡು ಬಂದಿದ್ದೀವಿ. ಇದು ಉಚಿತ ಕಾರ್ಯಕ್ರಮ. ಪ್ರತಿ ವರ್ಷ ಎಲ್ಲ ಜನಕ್ಕೂ ಯಾರು ತಿರುಪತಿಗೆ ಹೋಗಿ ನೋಡುವಂಥ ಅವಕಾಶ ಇಲ್ವೋ ಅವ್ರಿಗೆಲ್ಲರಿಗೂ ಈ ವಿಜೃಂಭಣೆಯಿಂದ ನಡೆಯುವಂಥ ಕಲ್ಯಾಣೋತ್ಸವ ಕಾರ್ಯಕ್ರಮನ ನೋಡುವಂಥ ಅವಕಾಶ ನಮ್ಮ ಸಂಘದ ವತಿಯಿಂದ ಕಲ್ಪಿಸ್ಕೊಂಡು ಬರ್ತಾ ಇದ್ದೀವಿ. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ಇದಾಗಿತ್ತು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಉಡುಪಿಯ ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. ಬೆಂಗಳೂರು ಮೂಲದ ಡಾಕ್ಟರ್ ಶ್ರುತಿ ಬಲ್ಲಾಳ್ಗೆ ಈ ಪ್ರಶಸ್ತಿ ದೊರೆತಿರೋದು. ಮನಿಲಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ವಿದೇಶಿ ನೆಲದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ ಡಾಕ್ಟರ್ ಶ್ರುತಿ. ಪರಿಸರ ಕಾಳಜಿ ಸಾಧಿಸುವ ಛಲ ಅನ್ನುವ ವಿಭಾಗದಲ್ಲಿ ಅವಾರ್ಡ್ ದೊರೆತಿದೆ. 40 ದೇಶಗಳ ಸ್ಪರ್ಧಿಗಳನ್ನ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಹಿಂದಿಕ್ಕಿ ಈ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮನಿಲಾದಲ್ಲಿ ವಿಶೇಷ ಸ್ಪರ್ಧೆಯ ಆಯೋಜನೆ ಮಾಡಲಾಗಿತ್ತು. ಮಧುಮೇಹ ತಜ್ಞೆಗೆ ಮಿಸಸ್ ಅರ್ತ್ ಕಿರೀಟ ದೊರೆತಿದೆ. 40 ಸ್ಪರ್ಧಿಗಳಿದ್ರು. ಆ 40 ಸ್ಪರ್ಧಿಗಳನ್ನ ಹಿಂದಿಕ್ಕಿ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅವರು ಈ ಮಿಸಸ್ ಅರ್ತ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿದೇಶಿ ನೆಲದಲ್ಲಿ ಭಾರತದ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಇಂಟರ್ನ್ಯಾಷನಲ್ ಮ್ಯಾರಿಡ್ ಫಸ್ಟ್ ವುಮೆನ್ ಆ್ಯಂಡ್ ದ ವಿನ್ನರ್.